ಕುವೆಂಪು ಅವರು ಕರ್ನಾಟಕದ ಒಳಗಡೆ ದೊಡ್ಡ ಹೆಸರು, ಮನೆ ಮಾತು ಎಲ್ರಿಗೂ ಗೊತ್ತು. ಆದರೆ ಕರ್ನಾಟಕದ ಹೊರಗಡೆ ಅವರಿಗೆ ಸಿಗಬೇಕಾದಷ್ಟು ಮಹತ್ವ ಸಿಕ್ಕಿಲ್ಲ. ಕುವೆಂಪು ದೊಡ್ಡ ವಸ್ತು, ಒಬ್ಬ ಮಹಾಚೇತನ, ಕನ್ನಡಿಗರ ಮನಸ್ಸಿನಲ್ಲಿ ತುಂಬಿಕೊಂಡಿರೋ ನಮ್ಮ ಸ್ವಾಸ್ಥ್ಯವನ್ನು ಕಾಪಾಡುವಂಥ ಒಂದು ಗಾಳಿ ಬೆಳಕು. ಅದರಿಂದ ಇಂಥ ಬೆಳಕನ್ನು ಬರೀ ನಮಗೆ ಮಾತ್ರ ಇಟ್ಕೊಳ್ಳೋದು ಸ್ವಾರ್ಥ ಅನಿಸುತ್ತೆ. ಈ ಬೆಳಕನ್ನು ಹಂಚಬೇಕು. ಹಂಚೋ ಬಗೆ ಅಂದರೆ ಒಂದು ಟ್ರಾನ್ಸ್ಲೇಷನ್ ಮೂಲಕ. ಅದಕ್ಕೆ ನನಗೆ ಈ ಒಂದು ಗೀತೆ ನಿಮಗೆಲ್ಲ ಗೊತ್ತಿರೋ ಗೀತೆ ಇದು. ಅದರಲ್ಲಿ ಒಂದು ರೂಪಕ ಬರುತ್ತಲ್ಲ, ಆ ರೂಪಕ ನನಗೆ ಭಾಷಾಂತರಕ್ಕೆ ಒಳ್ಳೆಯ ರೂಪಕ ಅಂತ ಅನಿಸುತ್ತೆ. ಅದೇನು ಅಂದರೆ ವಿ ಸೀತಾರಾಮಯ್ಯನವರ ಕವನ ಇದು. ಎಲ್ಲ ಮದುವೆ ಮನೆಗಳಲ್ಲೆಲ್ಲ ಸಾಮಾನ್ಯ ಹಾಡ್ತಾರೆ. ಹೆಣ್ಮಕ್ಳು ಅದು ಶುರು ಆಗ್ತಿದ್ದ ಹಾಗೆ ಕಣ್ಣಲ್ಲಿ ನೀರು ಹಾಕ್ತಾರೆ. ಆದರೆ ಇದು ಇಲ್ಲಿ ಕಣ್ಣಲ್ಲಿ ನೀರು ಹಾಕೋ ವಿಷಯ ಅಲ್ಲ, ಒಂದು ರೀತಿಯಲ್ಲಿ ಇದು ಸೆಲೆಬ್ರೇಷನ್ ಇದು. ಹಾಗೆ ಹಿಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿರುವೆವು, ಕೊಳ್ಳಿರಿ ಮಗುವನ್ನು ಎಮ್ಮ ಮನೆ ಬೆಳಕನ್ನು ನಿಮ್ಮ ಮನೆಯನ್ನು ತುಂಬಲು ಒಪ್ಪಿಸುವೆವು ಅಂತ ಮುಂದಕ್ಕೆ ಹೋಗುತ್ತೆ. ಆ ಥರದ ಒಂದು ಆ ಕವನದ ಹಿಂದಿರುವ ರೂಪಕ ನನ್ನ ಅನುವಾದದ ಹಿಂದಿರುವ ಒಂದು ನಾನು ಅರ್ಥೈಸ್ಕೊಂಡಿರೋ ರೀತಿ ಕೂಡ. ಅದರಿಂದ ಕುವೆಂಪು ಅವರ ಬೆಳಕನ್ನು 4-6 ಕಡೆಗೆ ಅನುವಾದದ ಮೂಲಕ ಒಂದು ಹೇಳಬೇಕು ಅಂತ ನನಗೆ ಆಸೆ ಇತ್ತು. ಒಂದು ಮೂವಬಲ್ ಫೀಸ್ಟ್ ಅಂತ ಹೇಳಬಹುದಾದ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯ ಭಾಷಾಂತರ ಒಂದು ಸಾಂಸ್ಕೃತಿಕ ಇವೆಂಟ್. ಅದು ಕೇವಲ ಪರ್ಸನಲ್ ಚಾಯ್ಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಕುವೆಂಪು ಬರೀ ಒಬ್ಬ ವೈಯಕ್ತಿಕ ಆಸೆ ಅಥವಾ ಏನೋ ನಮ್ಮ ಇಷ್ಟ ಅನಿಷ್ಟಗಳ ವಿಷಯ ಅಲ್ಲ, ಇದು ನಮ್ಮ ಸಂಸ್ಕೃತಿಯಲ್ಲೇ ಅವರು ಇರೋವಂಥವ್ರು. ಹಾಗಾಗಿ ಇದು ಒಂದು ಸಾಂಸ್ಕೃತಿಕ ಆಯ್ಕೆ. ಈ ಕಾರಣಕ್ಕಾಗಿಯೇ ಪ್ರತಿಷ್ಠಾನದವರು ಕೂಡ ಈ ಅನಾವರಣವನ್ನು ಹಮ್ಮಿಕೊಂಡು ಅದಕ್ಕೆ ಬೇಕಾದ ಎಲ್ಲ ರೀತಿಯ ಸಲಹೆ ಸೂಚನೆಗಳನ್ನು ಮತ್ತು ಸಪೋರ್ಟ್ನ ಕೊಟ್ಟು ನಡೆಸ್ಕೊಟ್ಟಿದ್ದಾರೆ. ಇದು ಬಹಳ ಸಂತೋಷದ ವಿಷಯ. ಆಮೇಲೆ ಇಂಥ ಕೃತಿ ಕೇವಲ ಒಬ್ಬರಿಂದ ಮಾತ್ರ ಸಾಧ್ಯ ಇಲ್ಲ. ಇದಕ್ಕೆ ನಾನು ಹೆಸರು ಇರ್ಬೋದು, ಅದರಲ್ಲಿ ನಾನಿಲ್ಲಿ ನಿಂತು ಮಾತಾಡ್ತಾ ಇರ್ಬೋದು, ಆದರೆ ನಾನು ಇದ್ರ ಹಿಂದೆ ಕೆಲಸ ಮಾಡಿರೋ ಅನೇಕ ಶಕ್ತಿಗಳು ಇದ್ದಾವೆ. ಅದರಲ್ಲಿ ಈಗ ಸುಮಾರು 2017ರಲ್ಲಿ ಹರಿಶ್ಚಂದ್ರ ಕಾವ್ಯ ಪ್ರಕಟ ಆಯಿತು. 2019ರಲ್ಲಿ ಇಂದಿರಾಬಾಯಿನದು ಟ್ರಾನ್ಸ್ಲೇಷನ್ ಪ್ರಕಟ ಆಯಿತು. ಆಮೇಲೆ ಸ್ವಲ್ಪ ಹುಡುಕಾಡ್ತಿದ್ದೆ ಯಾವ ಥರ ಪುಸ್ತಕ ಮಾಡಬಹುದು ಅಂತ, ಮುಂದಿನ ಟ್ರಾನ್ಸ್ಲೇಷನ್ ಯಾವ ಥರದ್ದು ಅಂತ. ಆಗ ದೊಡ್ಡದೊಂದು ಗ್ಯಾಪ್ ಕಾಣಿಸ್ತು. ಅದೇನಪ್ಪ ಅಂದರೆ, ಇದೇನಿದು ಕನ್ನಡದ ಅತ್ಯುತ್ತಮ ಕಾದಂಬರಿ ಅಂತೀವಿ, ಮಲೆಗಳಲ್ಲಿ ಮದುಮಗಳು, ಅದರದ್ದೇ ಟ್ರಾನ್ಸ್ಲೇಷನ್ ಇಲ್ವಲ್ಲ ಅಂತ. ಮತ್ತು ಅಲ್ಲಲ್ಲಿ ಗಾಳಿ ಸುದ್ದಿ ಇತ್ತು, ಇಲ್ಲ ಯಾರೋ ಮಾಡ್ತಾ ಇದ್ದಾರೆ, ಇನ್ನೇನೋ ಪಬ್ಲಿಷ್ ಆಗಬಹುದು ಅಂತ ಇತ್ತು. ಸರಿ, ನಾನು ನೋಡೋಣ ಅಂತ ಹೇಳಿ ಅಂದ್ಕೊಂಡು ನಾನೇನು ಮಾಡಿದೆ, ನನ್ನ ಎದುರುಗಡೆ ಇವರು ರಾಮಚಂದ್ರ ಶರ್ಮಾ ಅವರು ಕಾನೂರು ಸುಬ್ಬಮ್ಮ ಹೆಗ್ಗಡ್ತಿ ಮಾಡೇ ಇದ್ದರು, ಅದೇ ಕಣ್ಮುಂದೆ ಇತ್ತು. ಆದರೂ ನಾನೇನು ಅಂದ್ಕೊಂಡೆ, ಫೂಲ್ಸ್ ರಶ್ ಇನ್ ವೇರ್ ಏಂಜಲ್ಸ್ ಫಿಯರ್ ಟು ಟ್ರೆಡ್ ಅಂತಾರಲ್ಲ, ಹಾಗೆ ಮಾಡೋದು ಬೇಡ, ಫಸ್ಟು ನನಗೇನು ದಕ್ಕುತ್ತಾ ನೋಡ್ಕೊಳ್ಳೋಣ ಅಂಥೇಳಿ ಕಾದಂಬರಿಯ ಅನೇಕ ಮುಖ್ಯ ಘಟನೆಗಳನ್ನು, ಕೆಲವು ಮುಖ್ಯ ಸಂದರ್ಭಗಳನ್ನು ಮಾತ್ರ ಆರಿಸ್ಕೊಂಡು, ಬೇರೆ ಬೇರೆ ರೀತಿದು, ಬೇರೆ ಬೇರೆ ಶೈಲಿಯದು, ಬೇರೆ ಬೇರೆ ಮೂಡಿರೋವಂಥದ್ದು ಆರಿಸ್ಕೊಂಡು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ನನಗೆ ನನ್ನ ಸ್ನೇಹಿತರಿಗೆಲ್ಲ ಕಳಿಸಿ. ಕೆಲವರಿಗೆ ಅದು ಎರಡೂ ಓದಬಲ್ಲ ಸ್ನೇಹಿತರು, ಕೆಲವರು ಬೈಲಿಂಗ್ವಲ್ ಆಗಿ ಕನ್ನಡ ಮತ್ತು ಇಂಗ್ಲೀಷ್ ಎರಡನ್ನು. ಇನ್ನು ಕೆಲವರು ಬರೀ ಇಂಗ್ಲೀಷ್ ಮಾತ್ರ ಓದೋವಂಥವ್ರು. ಈಗ ಬೈಲಿಂಗ್ವಲ್ ಇದರಲ್ಲಿ ಪ್ರೊಫೆಸರ್ ಎಚ್.ಎಸ್. ರಾಘವೇಂದ್ರ ರಾವ್ ಅವರು ಇವತ್ತು ಇಲ್ಲ ಅನ್ನೋದು ನನಗೆ, ಇವತ್ತು ಇಲ್ಲಿ ಇಲ್ಲ, ಅವರು ಧಾರವಾಡಕ್ಕೆ ಹೋಗಿದ್ದಾರೆ ಯಾವುದೋ ಕೆಲಸದ ಮೇಲೆ. ಮತ್ತು ಚೆನ್ನಿ ಅವರು, ಚಂದನ್ ಗೌಡ ಅವರು, ಮತ್ತು ಕೆ ಸತ್ಯನಾರಾಯಣ ಅವರು, ಗಾಯತ್ರಿ ಅರ್ಕೆರೆ ಅವರು, ಇವರೆಲ್ಲ ಎರಡು ಭಾಷೆಯಲ್ಲಿ ಓದಬಲ್ಲವರು. ಅವ್ರಿಗೆಲ್ಲ ಕಳಿಸಿ ಇದು ಮಾಡಿದೆ. ಅದ್ರ ಜೊತೆಗೆ ಜಯಂತ್ ಸಾಹಿ, ಸುಧೀಶ್ ಶೇಷಾದ್ರಿ, ಅರವಿಂದ್,
ಇಂಥವರೆಲ್ಲ ಇದು ಇಂಗ್ಲೀಷಲ್ಲೇ ಹೆಚ್ಚು ಓದೋಕ್ಕಾಗುವಂಥವ್ರು ಅವ್ರಿಗೊಂದು ಸಲ ಎಲ್ಲ ಕಳಿಸ್ಬಿಟ್ಟು ಅವ್ರ ಹತ್ರ ಎಲ್ಲ ಫೀಡ್ಬ್ಯಾಕ್ ತೊಗೊಂಡು ನನಗೆ ಬೇಕಾದ ಏನೋ ಕಾದಂಬರಿಗೆ ಬೇಕಾದ ಒಂದು ಅನುವಾದಕ್ಕೆ ಬೇಕಾದ ಒಂದು ಶ್ರುತಿ, ಒಂದು ಲಯ, ಇದನ್ನು ನಾನು ಸಿದ್ಧ ಮಾಡಿಕೊಂಡೆ. ಇಷ್ಟಾದಮೇಲೆ ಕೆಲವು ಪ್ರತಿಷ್ಠಿತ ಪಬ್ಲಿಷಿಂಗ್ ಹೌಸಸ್ಗೆ ನಾನು ಇದನ್ನು ಒಂದು ಪ್ರಪೋಸಲ್ ಕಳಿಸಿದಾಗ ಅವರೆಲ್ಲ ಅಯ್ಯೋ ಇಷ್ಟು ದೊಡ್ಡ ಕಾದಂಬರಿ ನಾವು ಮಾಡೋಕ್ಕೆ ಅವಕಾಶ ಇಲ್ಲ, ನಾವು ಮಾಡೋಕ್ಕಾಗಲ್ಲ ಅನ್ನೋ ಥರ ಹೇಳಿದ್ರು. ಬಟ್ ಆಮೇಲೆ ಇವರು ನಮ್ಮ ಸ್ನೇಹಿತರಾದ ಚಂದನ್ ಗೌಡ ಪಟ್ಟು ಬಿಡದೆ ಬಿಡಿ ನಾವು ಪೆಂಗ್ವಿನ್ ಅವ್ರನ್ನ ಕೇಳೋಣ ಇನ್ನೊಂದು ಸಲ ಅಂಥೇಳಿ ಅವ್ರ ಮೂಲಕ ನನಗೆ ಪೆಂಗ್ವಿನ್ ಅವರು ಒಂದು ರೀತಿಯಲ್ಲಿ ಅವರೇ ಒಪ್ಕೊಂಡು ಮಾಡರ್ನ್ ಕ್ಲಾಸಿಕ್ ಸೀರೀಸಲ್ಲಿ ಮಾಡ್ತೀವಿ ಅಂತ ಹೇಳಿದಾಗ ನಮ್ಮಿಬ್ಬರಿಗೂ ಸ್ವರ್ಗಕ್ಕೆ ಮೂರೇಗೇಣೋ, ಪರವಾಗಿಲ್ಲ ಇಷ್ಟು ದೊಡ್ಡ ಪಬ್ಲಿಷರ್ ಸಿಕ್ಕರಲ್ಲ ಅಂತ. ಬಟ್ ಅಷ್ಟರಲ್ಲಿ ಇದೊಂದು ಕಾಪಿ ರೈಟಿನ ಪ್ರಶ್ನೆ ಮುಂದೆ. ಅಷ್ಟರಲ್ಲಿ ಏನಾಯಿತು, ಪ್ರತಿಷ್ಠಾನದವರೇ ತಂದಿರೋ ಮೊದಲ ಅನುವಾದ ಬಂದಿತ್ತು, ಆಗಿನ್ನೂ ಬಂತು. ಆವಾಗ ನನಗೆ ಒಂದು ಸ್ವಲ್ಪ ಮನಸ್ಸಿಗೆ ಅಯ್ಯೋ ಈಗ ತಾನು ಬಂದಿದೆಯಲ್ಲ, ಇನ್ನೊಂದು ಸಲ ಯಾಕೆ ಇದನ್ನೇ ಮಾಡಬೇಕು ಅಂತ ಹೇಳಿ ಪೆಂಗ್ವಿನ್ ಅವರಿಗೆ ನಾವು ಬರೆದ್ವಿ, ಈ ಥರ ಬಂದಿದೆ ಕಾದಂಬರಿ ಹೊಸದಾಗಿ, ಅದರಿಂದ ಬೇಡ ಬಿಡಿ ಬೇಕಾದ್ರೆ ಇನ್ಯಾವುದಾದ್ರು ನೋಡೋಣ ಅಂತ ಹೇಳಿದೆ. ಆಗ ಅವರು ಇಲ್ಲ ನಿಮ್ಮ ಇದೆಲ್ಲ ಇಷ್ಟ ಆಯಿತು ನಮಗೆ, ಪ್ರಪೋಸಲ್ ಎಲ್ಲ ಚೆನ್ನಾಗಿದೆ, ಕ್ಲಾಸಿಕ್ಸ್ಗೆಲ್ಲ ಹೇಗಿದ್ರೂ ಅನೇಕ ಈಗ ಟಾಲ್ಸ್ಟಾಯ್ಗೆ ತೊಗೊಂಡ್ರೆ 12ಕ್ಕಿಂತ ಜಾಸ್ತಿ ಟ್ರಾನ್ಸ್ಲೇಷನ್ಸ್ ಇದ್ದಾವೆ, ಅದರಿಂದ ಏನು ತೊಂದರೆ ಇಲ್ಲ, ಪರವಾಗಿಲ್ಲ, ನಿಮ್ಮ ಪಾಡಿಗೆ ನೀವು ಮಾಡಿ, ಅದಿರಲಿ, ಅದು ಒಂದು ಇರುತ್ತೆ ಅನ್ನೋ ಥರ ಅವರು ಎನ್ಕರೇಜ್ ಮಾಡಿ ಹೇಳಿದ್ರು. ಹೀಗೆ ಹೇಳಿದ್ರಿಂದ ಆಮೇಲೆ ಶ್ರೀ ಕಡಿದಾಳ್ ಪ್ರಕಾಶ್ ಅವ್ರನ್ನ ಅಪ್ರೋಚ್ ಮಾಡಿದಾಗ ಅವರು ನನ್ನನ್ನು ಶ್ರೀಮತಿ ತಾರಿಣಿಯವರಿಗೆ ಪರಿಚಯ ಮಾಡಿಸಿ ಅವರು ನಮಗೆ ಒಪ್ಪಿಗೆ ಕೊಟ್ಟು ಸುಮಾರು ಅಕ್ಟೋಬರ್ 2021 ನಾವಿಬ್ಬರು ಇದನ್ನು ಸೈನ್ ಮಾಡಿ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಅದಕ್ಕೆ ಮುಂದಕ್ಕೆ ಹೋಯಿತು. ಮತ್ತು ಗಾತ್ರದಲ್ಲಿ ಇಷ್ಟು ದೊಡ್ಡದಾಗಿರೋ ಕೃತಿ ಮತ್ತು ಹೆಚ್ಚಿನ ಒಂದು ಡಿಫೈನ್ಡ್ ಸೆಂಟರ್ ಇದೆ ಅಂತ ಹೇಳೋಕ್ಕಾಗದೇ ಇರೋಂಥ ಕೃತಿ ಮಾಡೋವಾಗ ಈ ಇಡೀ ಮತ್ತು ಬಿಡಿ ಇವುಗಳ ಸಂಬಂಧನ ಮನಸ್ಸಲ್ಲಿ ಯಾವಾಗಲೂ ಒಂದು ಇಟ್ಕೊಂಡಿರ್ಬೇಕಾಗತ್ತೆ. ಅದು ಹೆಂಗೆ ಅದನ್ನು ಮಾಡ್ಕೊಳ್ಳೋದು ಅನ್ನೋದು ನಾನು ಯೋಚನೆ ಮಾಡ್ತಿದ್ದಾಗ ಕೆ ಸತ್ಯನಾರಾಯಣ ಅವರು ಮಲೆಗಳಲ್ಲಿ ಮದುಮಗಳು ಕುರಿತು ಒಂದು ಪುಸ್ತಕ ಬರೆದಿದ್ದಾರೆ, ಸ್ವಲ್ಪ ಹೊಸ ರೀತಿಯ ಪುಸ್ತಕ. ಅದರಲ್ಲಿ ಅವರು ಪ್ರತಿ ಚಾಪ್ಟರ್ಗೂ ಒಂದು ಸಣ್ಣ ಒಂದು ಇಂಟ್ರೊಡಕ್ಷನ್, ಅದನ್ನು ಹೆಂಗೆ ಕನ್ಸ್ಟ್ರಕ್ಟ್ ಆಗಿದೆ, ಅದಕ್ಕೆ ಇಡಿಯಾಗಿ ಇದರಲ್ಲಿ ಇರೋ ಜಾಗ ಏನು, ಇಲ್ಲಿ ಏನಾಗ್ತಾಯಿದೆ ಅಂತ ಒಂಥರ ಒಂದು ಮೆಟಾ ಲೆವೆಲಲ್ಲಿ ನಿಂತ್ಕೊಂಡು ಆ ಚಾಪ್ಟರ್ ಬಗ್ಗೆ ಅವರು ಕಾಮೆಂಟ್ ಮಾಡಿರೋದು. ಅದು ನನಗೆ ತುಂಬ ಒಂದು ರೀತಿಯಲ್ಲಿ ಸಹಾಯ ಆಯಿತು. ಸೊ ಪ್ರತಿ ಚಾಪ್ಟರ್ ಓದೋಕ್ಕೆ ಮುಂಚೆ ಅದನ್ನೊಂದು ಸಲ ನೋಡಿಕೊಂಡು ಆ ಇಡಿಯಾಗಿ ಇರೋದರಲ್ಲಿ ಈ ಬಿಡಿಯ ಪಾತ್ರ ಏನು, ಅದು ಎಲ್ಲಿ ಫಿಟ್ ಆಗುತ್ತೆ, ಅದು ನೋಡ್ಕೊಂಡು ಮಾಡೋಕ್ಕೆ ಸಹಾಯ ಆಯಿತು. ಮತ್ತು ಇದು ಟ್ರಾನ್ಸ್ಲೇಟ್ ಮಾಡುವಾಗ ಮೊದಲನೇ ಹಂತದಲ್ಲಿ ನಾವು ಕನ್ನಡದಿಂದ ಇಂಗ್ಲೀಷಿಗೆ ಮಾಡ್ತೀವಿ, ಎರಡನೇ ಹಂತದಲ್ಲಿ ಇಂಗ್ಲೀಷಿಂದನೇ ಇಂಗ್ಲೀಷಿಗೆ ಮಾಡಬೇಕು. ಯಾಕೆಂದರೆ ಇಂಗ್ಲೀಷ್ ಫಸ್ಟ್ ಟೈಮ್ ಮಾಡೋದು ಇಂಗ್ಲೀಷಿನ ಹಿಡಿತದಲ್ಲಿ ಸಂಭವ ಇನ್ನೂ ಸಿಕ್ಕಾಕ್ಕೊಂಡಿರುತ್ತೆ, ಅದನ್ನು ಬಿಡಿಸ್ಕೊಳ್ಳೋಕ್ಕಾಗಿರಲ್ಲ, ಅದನ್ನು ಒರಿಜಿನಲ್ ಬಿಟ್ಟು ನೋಡಬೇಕು. ನೋಡಿದಾಗ ಎರಡನೇ ಸಲ ಒಂದು ರೀತಿಯಲ್ಲಿ ಅದನ್ನು ಎಡಿಟ್ ಮಾಡಿಕೊಂಡು ಹೋಗ್ತೀವಿ. ಈ ಪ್ರೋಸೆಸ್ಸಲ್ಲಿ ಎಡಿಟಿಂಗ್ ತುಂಬ ಮುಖ್ಯ ಆಗುತ್ತೆ. ಒಂದು ಇಂಡಿಪೆಂಡೆಂಟ್ ಟೆಕ್ಸ್ಟಾಗಿ ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು. ಇದರಲ್ಲಿ ನನಗೆ ಇಬ್ಬರು ಎಡಿಟರ್ಸು, ಒಬ್ಬರು ಸಿಕ್ಕೋದೇ ಕಷ್ಟ ಅಂಥ ಕಾಲದಲ್ಲಿ ನನಗೆ ಇಬ್ಬಿಬ್ಬರು ಎಡಿಟರ್ಸ್ ಸಿಕ್ಕರು. ಒಬ್ಬರು ಎಡಿಟರ್ಸ್ ಅಂದರೆ ಫ್ರೆಂಡ್ಸ್ ಅವರಿಬ್ಬರೂ. ಒಬ್ಬರು ಪ್ರೊಫೆಸರ್ ಸುಧೀ ಶೇಷಾದ್ರಿ ಅಂತ, ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಬಿಸ್ನೆಸ್ ಸ್ಟಡೀಸ್ ಪ್ರೊಫೆಸರ್ ಆಗಿದ್ದಾರೆ ಮತ್ತು ರೈಟರ್. ಮತ್ತು ಜೊತೆಗೆ ನನ್ನ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ನನ್ನ ಕೊಲೀಗ್ ಆಗಿದ್ದ ಡಾಕ್ಟರ್ ರಾಮದಾಸ್ ರಾವ್ ಅವರು ಇಲ್ಲಿದ್ದಾರೆ ಅಂತ ಕಾಣಿಸುತ್ತೆ, ಸಂಜೆ ನೋಡಿದ್ದೆ. ನಮಸ್ಕಾರ, ಅಲ್ಲಿದ್ದಾರೆ ಹಿಂದ್ಗಡೆ. ಸೊ ಅವರು ಕೂಡ ಅವರು PhD ಮಾಡಿರೋದೇ ಲಿಟ್ರರಿ ಕ್ರಿಟಿಸಿಸಮಲ್ಲಿ. ಅದರಿಂದ ಯು ಕ್ಯಾನ್ ಇಮ್ಯಾಜಿನ್ ವಾಟ್ ಅನ್ ಎಡಿಟೋರಿಯಲ್ ಪೆನ್ಸಿಲ್ ಹಿ ವುಡ್ ಬ್ರಿಂಗ್ ಟು ದ ಟಾಸ್ಕ್. ಸೊ ಸುಧಿ ಅವರು ಮತ್ತು ಇಬ್ಬರೂ ಪೆನ್ ಸ್ಟೇಟ್ನಲ್ಲಿ, ಅಮೇರಿಕಾದ ಪೆನ್ ಸ್ಟೇಟ್ನಲ್ಲಿ ಇದು ಸ್ಟೂಡೆಂಟ್ಸ್ ಆಗಿ ಓದ್ದವ್ರು ಒಟ್ಟಿಗೆ. ಸೊ ಒಬ್ಬರು ಹಿ ಕಾಲ್ಡ್ ಹಿಮ್ಸೆಲ್ಫ್ ಅ ಬುಚ್ಚರ್, ಒಂದು ಕತ್ತಿ ಇಟ್ಕೊಂಡು ಯಾವಾಗಲೂ ರೆಡಿ ನನ್ನನ್ನು ಇದನ್ನು ಕಂಪ್ರೆಸ್ ಮಾಡೋಕ್ಕೆ ಟೆಕ್ಸ್ಟನ್ನು. ಇನ್ನೊಬ್ಬರು ರೆಡ್ ಪೆನ್ಸಿಲ್ ಹಿಡ್ಕೊಳ್ಳೋದು, ರೆಡ್ ಪೆನ್ನು. ಯಾಕೆಂದರೆ ಪೆನ್ನವ್ರು ಹೇಳೋರು ದ ಪೆನ್ ಈಸ್ ಮೈಟಿಯರ್ ದ್ಯಾನ್ ದ ಸೋರ್ಡ್ ಅಂತ. ಸೊ ಇವರಿಬ್ಬರ ಮಧ್ಯೆ ಕಾಂಪಿಟೇಷನಲ್ಲಿ ನಮ್ಮ ಟೆಕ್ಸ್ಟನ್ನು ಅವರು ಚೆನ್ನಾಗಿ ಎಡಿಟ್ ಮಾಡಿ ಅದನ್ನು ಕಂಪ್ರೆಸ್ ಮಾಡಿ ಎಲ್ಲೆಲ್ಲಿ ಸ್ವಲ್ಪ ದೀರ್ಘವಾಗಿರುತ್ತೋ ಅದನ್ನು ಮಾಡಿ ಅದಕ್ಕೆ ಬೇಕಾದ ಒಂದು ಚರ್ಚೆಯನ್ನು ಮಾಡಿ ನನ್ನ ಜೊತೆ ಹೊಸ ಸ್ಟ್ರಾಟಜೀಸ್ ಸಜೆಸ್ಟ್ ಮಾಡಿ ಎಲ್ಲ ಮಾಡಿ ದಡ ಮುಟ್ಟಿಸಿದ್ದಾರೆ. ಅದರಿಂದ ಈ ಕೃತಿಯ ಅನುವಾದಕ್ಕೆ ನನಗೆ ಇವರಿಬ್ಬರಿಂದ ನನಗೆ 10 ಆನೆ ಬಲ ಬಂತು ಅಂತ ಹೇಳಬೇಕು.
ಯಾಕೆಂದರೆ ಇದು ಒಬ್ಬೊಬ್ಬರೇ ಮಾಡಿ ಮುಗಿಸೋವಂಥ ಕೃತಿನೇ ಅಲ್ಲ ಇದು ಆ ಥರದ್ದು. ಮತ್ತು ಜೊತೆಗೆ ಪೆಂಗ್ವಿನ್ ಎಡಿಟರ್ ಮೌತುಷಿ ಮುಖರ್ಜಿ ಅಂತ, ಮತ್ತು ಕಾಪಿ ಎಡಿಟರ್ ಮನಾಲಿ ಡೇ ಅಂತ, ಇಬ್ಬರು ಬಹಳ ತಾಳ್ಮೆಯಿಂದ ಆಸಕ್ತಿಯಿಂದ ಟೆಕ್ಸ್ಟನ್ನು ಎಡಿಟ್ ಮಾಡಿಕೊಟ್ಟಿದ್ದಾರೆ. MS ಮೂರ್ತಿಯವರು, ಕರ್ನಾಟಕದವರೇ ಆದ MS ಮೂರ್ತಿಯವರು ಮತ್ತು ಗಿರೀಶ್ ಕಾಸರವಳ್ಳಿ ಇಬ್ಬರೂ ಮನೆಗೆ ಬಂದು ಕವರ್ ಪೇಜ್ ಯಾವ ಥರ ಇರಬೇಕು ಅಂತೆಲ್ಲ ಡಿಸ್ಕಸ್ ಮಾಡಿ ಕವರ್ ಪೇಜ್ಗೆ ಒಂದು ಮಲೆನಾಡಿನ ಮದುಮಗಳ ಕಳೆ ತಂದುಕೊಟ್ಟಿದ್ದಾರೆ. ಆದ್ದರಿಂದ ಅದೂ ಒಂದು ದೊಡ್ಡ ಸೌಭಾಗ್ಯ ಅಂತ ನಾನು ಅನ್ಕೋತೀನಿ. ಆಮೇಲೆ ಪುಸ್ತಕ ಪ್ರಿಂಟಿಗೆ ಹೋದಾಗ ತಾರಿಣಿ ಅವ್ರಿಗೆ ಅಂದ್ಕೊಂಡೆ ನಾನು, ಹೇಳೋಣ ಹೀಗೆ ಆಗ್ತಾಯಿದೆ ಅಂಥೇಳಿ 2 ವರ್ಷ ಆದಮೇಲೆ ಒಂದು ಸಲ ಫೋನ್ ಮಾಡಿ ಹೇಳಿದೆ ಅವ್ರಿಗೆ. ಅವರು ನಾನೇನು ಉಪಚಾರಕ್ಕೆ ಹೇಳೋಣ ಅಂತ ಅವ್ರು ನಾನು ಆಯಿತು ಮೇಡಮ್ ಅಂತ ಹೇಳಿದ ತಕ್ಷಣ, ಹೇಗಿತ್ತು ನಿಮ್ಮ ಅನುಭವ ಅಂತ ಒಂದು ಇಮೋಷನ್ ಅಷ್ಟು ಉಲ್ಲಾಸವಾಗಿ ಪ್ರಶ್ನೆ ಕೇಳಿದ್ರು. 3 ನಿಮಿಷದ ಕಾಲು 30 ನಿಮಿಷ ಆದರೂ ಮುಗಿಲಿಲ್ಲ, ಅಷ್ಟು ಮಾತಾಡಿದ್ವಿ ಅದ್ರ ಬಗ್ಗೆ. ನಾನು ಅಷ್ಟೊಂದು ಹೇಳಿಕೊಂಡೆ. ಯಾಕೆಂದರೆ ಕುವೆಂಪು ಕಾದಂಬರಿಯವರ ಅದನ್ನು ಓದೋದು ಅಂದರೆ ನಮ್ಮೊಳಗಿನ ಎಲ್ಲ ಬೇಲಿಗಳನ್ನು ಮುರಿದು ಮನಸ್ಸನ್ನು ವಿಸ್ತಾರ ಆಗಿಸುವಂಥ ಒಂದು ಪ್ರಕ್ರಿಯೆ ಅದು. ವಿ ಆರ್ ನಾಟ್ ಬಾರ್ನ್ ಹ್ಯೂಮನ್, ವಿ ಬಿಕಮ್ ಹ್ಯೂಮನ್ ಅಂತ ಹೇಳ್ತಾರೆ, ಒಂದು ಮಾತಿದೆ. ಆದ್ದರಿಂದ ಒಂಥರ ಕುವೆಂಪು ಅವರು ಓದಿದಾಗ ಈ ರೀತಿಯ ಬಿಕಮಿಂಗ್ ಹ್ಯೂಮನ್ ಇದೆಯಲ್ಲ, ಆ ಕ್ರಿಯೆ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನಾವು ಅದರಿಂದ ಅದು ಅವ್ರು ಹೇಳ್ತಾರಲ್ಲ, ಆಗು 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 ನೀ ಅನಿಕೇತನ ಅಂತ, ಹಾಗೆ ಅದನ್ನು ನೆನಪಿಸೋವಂಥ ಕೃತಿ ಇದು. ನಮ್ಮ ಅರಿವು ಇರುವುಗಳನ್ನು ಹಿಗ್ಗಿಸೋವಂಥ ಕೃತಿ. ಅದರಿಂದ ಈ ಕುವೆಂಪು ಅನ್ನೋ ಘಮ ಘಮ ಘಮಾಡಿಸ್ತಾವ ಮಲ್ಲಿಗೆ ಇದೆಯಲ್ಲ, ಈ ಕನ್ನಡದ ಮಲ್ಲಿಗೆ ಜೊತೆಗೆ ಇಂಗ್ಲೀಷ್ನ ನಾರಾಗಿ ನಾನು ಅವ್ರ ಜೊತೆ ಸ್ವರ್ಗನೂ ನೋಡಿದ್ದೀನಿ ಅಂತಲೇ ಹೇಳ್ಬೋದು ಟ್ರಾನ್ಸ್ಲೇಷನ್ ಮೂಲಕ. ಅದು ನನ್ನ ವೆರಿ ಸ್ಪೆಷಲ್ ಪ್ರಿವಿಲೇಜ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಪುಸ್ತಕ ಕುರಿತ ಹಾಗೆ ಅನೇಕ ಪತ್ರಿಕೆಗಳು ಇಂಗ್ಲೀಷು ಕನ್ನಡ ಎಲ್ಲರೂ ಈಗಾಗಲೇ ಮಾಹಿತಿಗಳನ್ನು ನೀಡಿ ಸಂದರ್ಶನಗಳನ್ನು ತಗೊಂಡು ಅದನ್ನೆಲ್ಲ ಪಬ್ಲಿಷ್ ಮಾಡಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಅಲ್ಲದೆ ನಿಮಗೂ ಇದರಲ್ಲೊಂದು ಪಾತ್ರ ಇದೆ, ಯಾಕಂದರೆ ಅದು ಹಿರಿದಾದ ಪಾತ್ರನೇ ಇದೆ ಅಂತ ನಾನು ಹೇಳಬೇಕು. ಕುವೆಂಪು ಅವರು ಕರ್ನಾಟಕದ ಒಳಗಡೆ ದೊಡ್ಡ ಹೆಸರು, ಮನೆ ಮಾತು ಎಲ್ರಿಗೂ ಗೊತ್ತು. ಆದರೆ ಕರ್ನಾಟಕದ ಹೊರಗಡೆ ಅವರಿಗೆ ಸಿಗಬೇಕಾದಷ್ಟು ಮಹತ್ವ ಸಿಕ್ಕಿಲ್ಲ. ಆದ್ದರಿಂದ ಸಿಗದೇ ಇರೋಕ್ಕೆ ನಾವು ಅದರಲ್ಲಿ ಒಂದು ರೀತಿ ಭಾಗಿಗಳು ಅಂತ ನಾನು ಅಂದ್ಕೊಳ್ಳೋದು. ಯಾಕೆಂದರೆ ನಾವು ಮಾಡಬೇಕು, ಒಂದು ಪ್ರಸಾರದ ಕೆಲಸನ ನಾವು ಮಾಡಬೇಕು. ಅದರಿಂದ ಈಗ ನಿಮ್ಮನ್ನು ಕನ್ನಡದಲ್ಲಿ ಈಗಾಗಲೇ ಓದಿರೋರನ್ನ, ಓದೋಕ್ಕೆ ಬಲ್ಲವರನ್ನು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಓದಿ ಅಂತ ನಾನು ಹೇಳಲ್ಲ. ಆದರೆ ಕನ್ನಡ ಬರೆದಿರುವಂತಹ ಅಥವಾ ಕನ್ನಡದಲ್ಲಿ ನಾಡಿನಲ್ಲಿದ್ರೂ ಕೆಲವರಿಗೆ ಕನ್ನಡದ ಆ ರೀತಿಯ ಒಂದು ಫೆಸಿಲಿಟಿ ಇರಲ್ಲ. ಅಂಥವ್ರಿಗೆ ನೀವು ಒಂದು ಪುಸ್ತಕವನ್ನು ಕೊಂಡುಕೊಂಡು ಅವ್ರಿಗೆ ಕೊಟ್ಟು, ಒಂದು ಗಿಫ್ಟಾಗಿ ಕೊಟ್ಟು ಓದಿಸ್ಬೇಕು. ಆ ಉತ್ಸಾಹ ಹುಟ್ಟಿಸಿದ್ರೆ ಬಹುಶಃ ಕುವೆಂಪು ಅವರ ಹೆಸರು, ಯಾಕೆಂದರೆ ಟ್ರಾನ್ಸ್ಲೇಷನ್ ಅಥವಾ ಪುಸ್ತಕ ಅನ್ನೋದು ಒಂದು ಕೋಲ್ಡ್ ಪ್ರಿಂಟಲ್ಲಿ ಬರೋವಂಥದ್ದು. ಅದ್ರ ಬಗ್ಗೆ ಒಂದು ಉತ್ಸಾಹ ಮೂಡೋ ಹಾಗೆ ನಾವು ಹೇಳೋಕ್ಕೆ ಸಾಧ್ಯ ಆದರೆ ಅದು ಇಟ್ ವಿಲ್ ಟ್ರಾವೆಲ್ ಮಚ್ ಫಾರ್ದರ್. ಅದರಿಂದ ನಿಮಗೂ ಇದರಲ್ಲಿ ಒಂದು ಸಣ್ಣ ಪಾತ್ರ ಇದೆ. ಸೊ ಇಷ್ಟು ಹೇಳಿ ನಾನೇನು ಮಾಡ್ತೀನಿ ಅಂದರೆ, ಒಂದು 5 ನಿಮಿಷದಲ್ಲಿ ಒಂದು 1.5 ಪೇಜಿನ ಒಂದು ಎಕ್ಸೆಪ್ಟ್ ನಾವು ಓದ್ತೀನಿ ನಿಮಗಾಗಿ. ಇದು ಸುಮಾರು 45ನೇ ಚಾಪ್ಟ್ರಲ್ಲಿ ಬರುತ್ತೆ, 38 ಅಲ್ಲ, ನಮ್ಮ ಕಲ್ಗುಡಿಯವ್ರ ಚಾಪ್ಟ್ರಲ್ಲ, ಅದನ್ನೆಲ್ಲ ದಾಟಿ ಆದಮೇಲೆ ಬರೋದಿದು. ಸೊ ಇದರಲ್ಲಿ ಹೌದು. ಸೊ ಇದರಲ್ಲಿ ಈ ಸುಬ್ಬಣ್ಣ ಹೆಗ್ಡೆ ಅವರ ದೊಡ್ಡ ಮಗ ದೊಡ್ಡಣ್ಣ ಹೆಗ್ಡೆ, ಅವನು ಶವವಾಗಿ ಮನೆ ಸೇರ್ತಾನೆ. ಅವನ ಶವಕ್ಕೆ ನಮಸ್ಕಾರ ಮಾಡೋಕ್ಕೆ ಅಂತ ಅವನ ಹೆಂಡತಿ, ಮನೆಯವರೆಲ್ಲ ಬರ್ತಾರೆ. ಅವನ ಹೆಂಡತಿ ಬಂದಾಗ ಆ ಹೆಂಡತಿ ಕೂಡ ಅವನ ಕಾಲು ಬಳಿನೇ ಕುಸ್ತು ಬಿದ್ದು ಸತ್ತು ಹೋಗ್ತಾಳೆ. ಅಂದರೆ ಗಂಡ ಹೆಂಡತಿ ಇಬ್ಬರು ಒಂದೇ ದಿನ ಸಾಯೋದು ಅಂತ ಒಂದು ವಿವರ ಬರುತ್ತೆ, ಒಂದು ಸೀನ್ ಬರುತ್ತೆ. ಅದಾದಮೇಲೆ ಬರುವಂಥ ಚಾಪ್ಟರ್ ಇದು. ವಾಟ್ ಡಸ್ ದ ರೈನಿ ಸೀಸನ್ ಕೇರ್ who is alive or who is dead, who is born or who isn't? The rain is here to stay.
digging in all its four paws. With skies overcast, the sun is a rare visitor. Great nature conducts its irrepressible transactions with total unconcern. A mirror image of that nature, the forest ranges of the Sahyadri Mountains, utterly impervious to the trivial joys and sorrows of human beings, stand there, immense, impudent, and imperious, nonchalantly soaking in the horrendous torrent. In the face of sublime nature, is it any surprise if the hope and despair, grief and hardship of the people of obscure one-house hamlets such as Konuru, Huvalli, Bettalli, Simbavi, and the Old House become trivial? Dharmo's shock and grief at losing both parents at once, Mukundaya's despair at losing his girl against her wish to another man, Gutti's piteous plight of fleeing to the monsoon forest to dodge the police, and having to live with the searing knowledge that the girl he eloped with is being married to someone else, the agony of ever-ailing Pijina to see his wife, who loved and cared for him, gradually gravitating towards their neighbor Chinkra, or Devaya's comic dilemma of being forced to convert to Christianity. Would such daily woes of these people receive even the slightest attention from those mountains, those forests, and those rains of the Sahyadri ranges? The serrated mountain, how it looms defiant, its head raised to pierce the sky. The imposing green forest, how it stretches across the vast expanse, terrifying as a tiger and brutal as a boar. The precipitous rain, how it pounds the earth, beating down, bearing down mercilessly night and day. The householders in these hamlets have commenced the cultivation of the paddy fields, setting the yoke, making the paddy sapling beds, and preparing bunds and fences. The hooded gunny capes brought down from the attic to protect female farmhands from rain are moving about, while the blanket capes, put away with mattresses in nooks and corners, but now worn by male laborers, are buzzing around with work. The bullocks used for tilling land look as if they are starting school after vacations. In the wake of the tragedy that befell the Old House, all conversation in the village revolved around Dodana Hegde's death and his wife Rangamma's voluntary death. They talked about it crying and laughing. They talked about it sowing seeds, digging beds, and readying the bunds. They talked about it throwing tobacco into their mouths and chewing betel leaf and areca nut. They talked about it on their way to work at dawn. They talked about it on their way back home at dusk. They could not have enough of it. The news, a never-depleting vessel filled with a rasa of compassion, wonderment, and tranquility, turned into a perennial source of holy water. Over time, though, grass grows over the deepest of ditches. Green covers the worst burnt patch of ground. Tender blades of grass shine with their green smile, erasing all signs of a body buried or another burnt there, gradually making the piteous tale of Dodana Hegde and Rangamma Hegarti a distant memory. Thank you. Namaskar.